ಮೈಸೂರಿನ ಹುಟ್ಟಿ ಮೈಸೂರಿನ ಸಿಮ್ಮನ್ಗೆ ಸಿಮ್ಮನ್ಗೆ ಅಪ್ಪಾಜಿಗೆ ದಾದಾಗೆ ಮೈಸೂರು ರತ್ನಾಗೆ ಕನ್ನಡ ರತ್ನಾಗೆ ಇಂಡಸ್ಟ್ರಿಗೆ ನಮ್ಮೂರು ಸ್ವಲ್ಪ ಎಲ್ಲ ನೀನ್ ಹಾಕ್ಬಿಡೋ ತಗ ಎಲ್ಲ ಕೈ ಕೊಡ್ರ ಅಲ್ಲ ನೀವೇನು ಹಾಕ್ಸಲಿ ಹಸ್ಬಿಟ್ರಿ ಮತ್ತೆ ಅವ್ರು ಅನ್ನ ಕೊಡೋರು ಸ್ವಲ್ಪ ಹಿಂದೆ ಬರ್ರಪ್ಪ ಮೊಬೈಲ್ನವರು ಆಮೇಲೆ ತಗೊಳ್ರಿ ಅಣ್ಣ ಮೊಬೈಲ್ ಹಿಂದೆ ಮಾಡಿ ಭಾರತ ಮುಂಗೆ ಭಾರತ ಮುಂಗೆ ಭಾರತ ಮುಂಗೆ ವಿಷ್ಣು ಭಾರತ ಮುಂಗೆ ವಿಷ್ಣು ಭಾರತ ಮುಂಗೆ ಅಲ್ಲ ಅಲ್ಲ ವಿಷ್ಣುವರ್ಧನ್ ಅವರ 15ನೇ ವರ್ಷದ ಈ ಪುಣ್ಯಸ್ಮರಣೆ ಅಂಗವಾಗಿ ಪ್ರತಿ ವರ್ಷವೂ ಸಹ ನಮ್ಮ ಭಾರತೀಯ ಅನಿರುದ್ಧ ಸರ್ ಒಂದು ಯಶಸ್ವಿಯಾಗಿ ಪುಣ್ಯಸ್ಮರಣೆ ವಿಜೃಂಭಣೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳ ಹೃದಯದಲ್ಲಿ ಇರುವಂತಹ ವಿಷ್ಣು ಸರ್ ಅವರು ಅಭಿಮಾನಿಗಳು ಎಲ್ಲಿ ತನಕ ಇರ್ತಾರೆ ವಿಷ್ಣು ಬಿಟ್ಟೋಗಿಲ್ಲ. ಅದರಿಂದ ಎಲ್ಲ ಅಭಿಮಾನಿಗಳು ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ಮತ್ತು ಇನ್ನೂ ಕೆಲವು ಈ ರೋಡ್ಗೆ ಹೆಸರು ಇಡಬೇಕು ಅನ್ನೋದು ಪಾರ್ಕು ಸಹ ಅದನ್ನು ಸಹ ಕಾರ್ಪೊರೇಷನ್ ಅಪ್ರೂವಲ್ ಮಾಡಿಸಿದ್ದೀವಿ. ಈಗ ಅಲ್ಲಿ ಒಂದು ಪ್ರತಿಮೆ ಸಹ ಮಾಡಬೇಕು ಅಂತಿದ್ವಿ. ಎಲ್ಲ ಅಭಿಮಾನಿಗಳ ಆಸೆಯಂತೆ ಎಲ್ಲ ನೆರವೇರ್ತಾ ಇದೆ. ಎಲ್ಲ ಅಭಿಮಾನಿಗಳು ಶಾಂತ ರೀತಿಯಿಂದ ಈ ಕಾರ್ಯಕ್ರಮವಾಗಲಿ ಒಂದು ಸ್ಮಾರಕ ಆಗಲಿ ಎಲ್ಲ ಕೈ ಜೋಡಿಸಿ ಗಲಾಟೆ ಮಾಡ್ದೇ ವಿಷ್ಣು ಅವರು ಎಷ್ಟು ಶಾಂತಿ ಪ್ರಿಯರಾಗಿದ್ದೋ ಅದೇ ಥರ ಶಾಂತಿಯಿಂದ ತಾವೆಲ್ಲ ನಡ್ಕೋಬೇಕು ಅಂತ ಹೇಳಿ ನಾನು ಈ ಮಾತುಗಳನ್ನ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಅಮ್ಮನವರು ಈ ಕಡೆ ಬನ್ನಿ. ಆಯ್ತು. 14 ವರ್ಷ ಆಯಿತು. ಇದೆಲ್ಲ ಆಗಿದೆ ಅಂದರೆ ನಮ್ಮಿಂದ ಅಲ್ಲ, ಅವರ ಶಕ್ತಿ, ನಿಮ್ಮ ಪ್ರೀತಿ, ವಿಶ್ವಾಸ, ಅದರಿಂದಲೇ ಆಗಿದೆ ವಿನಃ ನಿಮಗೋಸ್ಕರ ಮಾಡಬೇಕು ಅನ್ನೋ ಒಂದು ಆಸೆ ಅವರಿತ್ತು. ಏನಾದರೂ ಮಾಡಬೇಕು ನನ್ನ ಅಭಿಮಾನಿಗಳಿಗೆ ಅಂತ ಎಷ್ಟೋ ಮಾಡಿದ್ರು. ಬಟ್ ಅವ್ರಿಗೋಸ್ಕರ ಯಾರು ಏನು ಮಾಡಬಟ್ಟು ಕಾಣಿ ಇವಾಗ ಆಗಿದೆ. ಸರ್ಕಾರದವರು ಎಲ್ಲ ನಿಮಗೆ ಮಾಡ್ತಾ ಇದ್ದಾರೆ. ಇದನ್ನು ನಡೆಸ್ಕೊಂಡು ಹೋಗುವ ಇವತ್ತು ಯಾರಂದರೆ ಶಾಶ್ವತ ಇಲ್ಲ ಇಲ್ಲಿ. ಇವತ್ತು ನಾವಿರ್ತೀವಿ, ನಾಳೆ ಇರಲ್ಲ. ಆದರೆ ಇದನ್ನೆಲ್ಲ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮೆಲ್ಲರಿಗೂ ಇದೆ. ಏನಂತೀರಿ? ಅಷ್ಟೇ, ಅದು ಅಷ್ಟೇ ಕೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಚೆನ್ನಾಗಿರಬೇಕು. ಎಲ್ರೂ ಅವರ ದಾರಿನಲ್ಲಿ ಎಲ್ಲ ಒಂದು ಒಳ್ಳೆ ದಾರಿನಲ್ಲಿ ನಡೀತಾ ಇದ್ದೀರಿ, ಮಾಡ್ತಾ ಇದ್ದೀರಿ. ಅದೇ ಥರ ನಡೆಸ್ಕೊಂಡು ಹೋಗಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋದಿದ್ದಾಗ ಸಾಧಿಸಿ, ಒಳ್ಳೆ ಕೆಲಸಗಳನ್ನು ಮಾಡಿ. ಅದಕ್ಕಿಂತ ನಾವು ಇನ್ನೇನು ಕೊಡೋಕ್ಕಾಗಲ್ಲ. ಸಮಾಜಕ್ಕೆ ನಾವು ಒಳ್ಳೆತನ ಏನಿದೆಯೋ ಅದನ್ನು ಕೊಡಬೇಕು ಯಾವಾಗ. ಅದೇ ನಾನು ಕೇಳ್ಕೊಳ್ಳೋದು. ಸರಿ ಅಮ್ಮ, ನಮ್ಮ ಮೂಸೂರು ನಿಂತೋಡ್ರೆ ನಮ್ಮ ಮಕ್ಕಳನ್ನ ನಡೆಸ್ಕೋಬೇಕು. ಆ ಥರ ಇದ್ದೀವಿ ಮೇಡಮ್ ನಾವು.
ನಮ್ಮ ಮೂಸರು ನಿಂತೋದ್ರು ನಮ್ಮ ಮಕ್ಕಳು ಅದೇ ತರ ಇರ್ತೀವಿ ಮೇಡಮ್. ಆಯ್ತು ಮೇಡಮ್, ಆ ನಂಬಿಕೆ ನನಗಿದೆ. ಸರಿ ಮೇಡಮ್. ಆಯ್ತಾ, ಎಲ್ಲರೂ ದೇವರು ಒಳ್ಳೇದು ಮಾಡಲಿ. ಯಾವತ್ತೂ ನಮ್ಮ ಬಾಸ್ನ ನಾವು ಯಾವತ್ತೂ ಬಿಟ್ಕೊಡಲ್ಲ ಮೇಡಮ್, ಯಾವತ್ತೂ ಬಿಟ್ಕೊಡಲ್ಲ. ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಸರಿ ಮೇಡಮ್. ಅವರ ಆಶೀರ್ವಾದ ನಮ್ಮನ್ನ ರಕ್ಷಣೆ ಮಾಡೋದು. ಸರಿ ಮೇಡಮ್. ಆಯ್ತಾ? ಅಪ್ಪಾಜಿಗೆ, ನಮ್ಮ ಆಪ್ತ ರಕ್ಷಕರಿಗೆ ಮೈಸೂರಿನ ಹುಟ್ಟಿ ಮೈಸೂರಿನ ಸಿಮ್ಮನ್ಗೆ ಸಿಮ್ಮನ್ಗೆ ವಿಷ್ಣು ಅಪ್ಪಾಜಿಗೆ, ವಿಷ್ಣು ದಾದಾಗೆ, ಸೂರ್ಯ ರತ್ನಾಗೆ, ಕನ್ನಡ ರತ್ನಾಗೆ, ಕನ್ನಡ ಇಂಡಸ್ಟ್ರಿಗೆ ನಮ್ಮನ್ನು ಸ್ವಲ್ಪ ಎಲ್ಲ ನೀನೇ ಹಾಕ್ಬಿಡೋ ತಗ. ಅಲ್ಲ ನೀವೇನು ಹಾಕ್ಸಲಿ ಹಸ್ಬಿಟ್ರಿ ಮತ್ತೆ ಅವ್ರು ಅಣ್ಣ ಕೊಡೋರು. ಆರಾಮಾಗಿ ಒಂದ್ ಸ್ವಲ್ಪ ಹಿಂದೆ ಬರ್ರಪ್ಪ ಮೊಬೈಲ್ನವರು, ಆಮೇಲೆ ತಗೊಳ್ರಿ ಅಣ್ಣ. ಮೊಬೈಲ್ ಹಿಂದೆ ವಿಷ್ಣುವರ್ಧನ್ ಅವರ 15ನೇ ವರ್ಷದ ಈ ಪುಣ್ಯಸ್ಮರಣೆ ಅಂಗವಾಗಿ ಪ್ರತಿ ವರ್ಷವೂ ಸಹ ನಮ್ಮ ಭಾರತೀಯ ಅಮ್ಮನವರು ಸಹ ಬಂದು ಯಶಸ್ವಿಯಾಗಿ ಪುಣ್ಯಸ್ಮರಣೆ ಅಣ್ಣ ಬಾಯ್ಲಿ ಹಿಂದೆ ಬನ್ನಿ ಒಂದು ಸ್ವಲ್ಪ ವಿಜೃಂಭಣೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳ ಹೃದಯದಲ್ಲಿ ಇರುವಂತಹ ವಿಷ್ಣು ಸರ್ ಅವರು ಅಭಿಮಾನಿಗಳು ಎಲ್ಲಿ ತನಕ ಇರ್ತಾರೆ ಬಿಟ್ಟೋಗಿಲ್ಲ. ಅದರಿಂದ ಎಲ್ಲ ಅಭಿಮಾನಿಗಳು ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ಮತ್ತು ಇನ್ನೂ ಕೆಲವು ಈ ರೋಡ್ಗೆ ಹೆಸರು ಇಡಬೇಕು ಅನ್ನೋದು ಪಾರ್ಕು ಸಹ ಇಲ್ಲ, ಅದನ್ನು ಸಹ ಕಾರ್ಪೊರೇಷನ್ ಅಪ್ರೂವಲ್ ಮಾಡಿಸಿದ್ದೀವಿ. ಈಗ ಅಲ್ಲಿ ಒಂದು ಪ್ರತಿಮೆ ಸಹ ಮಾಡಬೇಕು ಅಂತಿದ್ವಿ. ಎಲ್ಲ ಅಭಿಮಾನಿಗಳ ಆಸೆಯಂತೆ ಎಲ್ಲ ನೆರವೇರ್ತಾ ಇದೆ. ಎಲ್ಲ ಅಭಿಮಾನಿಗಳು ಶಾಂತ ರೀತಿಯಿಂದ ಈ ಕಾರ್ಯಕ್ರಮವಾಗಲಿ, ಒಂದು ಸ್ಮಾರಕ ಆಗಲಿ ಎಲ್ಲ ಕೈ ಜೋಡಿಸಿ ಗಲಾಟೆ ಮಾಡ್ದೇ ವಿಷ್ಣು ಅವರು ಎಷ್ಟು ಶಾಂತಿ ಪ್ರಿಯರಾಗಿದ್ದೋ ಅದೇ ಥರ ಶಾಂತಿಯಿಂದ ತಾವೆಲ್ಲ ನಡ್ಕೋಬೇಕು ಅಂತ ಹೇಳಿ ನಾನು ಈ ಮಾತುಗಳನ್ನ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಅಮ್ಮನವರು ಈ ಕಡೆ ಬನ್ನಿ. ಆಯ್ತು. 14 ವರ್ಷ ಆಯಿತು. ಇದೆಲ್ಲ ಆಗಿದೆ ಅಂದರೆ ನಮ್ಮಿಂದ ಅಲ್ಲ, ಅವರ ಶಕ್ತಿ, ನಿಮ್ಮ ಪ್ರೀತಿ, ವಿಶ್ವಾಸ, ಅದರಿಂದಲೇ ಆಗಿದೆ ವಿನಃ ನಿಮಗೋಸ್ಕರ ಮಾಡಬೇಕು ಅನ್ನೋ ಒಂದು ಆಸೆ ಅವರಿತ್ತು. ಏನಾದರೂ ಮಾಡಬೇಕು ನನ್ನ ಅಭಿಮಾನಿಗಳಿಗೆ ಅಂತ ಎಷ್ಟೋ ಮಾಡಿದ್ರು. ಬಟ್ ಅವ್ರಿಗೋಸ್ಕರ ಯಾರು ಏನು ಮಾಡಬಟ್ಟು ಕಾಣಿ ಇವಾಗ ಆಗಿದೆ. ಸರ್ಕಾರದವರು ಎಲ್ಲನೂ ಮಾಡ್ತಾ ಇದ್ದಾರೆ. ಇದನ್ನು ನಡೆಸ್ಕೊಂಡು ಹೋಗುವ ಇವತ್ತು ಯಾರೊಂದೇ ಶಾಶ್ವತ ಇಲ್ಲ ಇಲ್ಲಿ. ಇವತ್ತು ನಾವಿರ್ತೀವಿ, ನಾಳೆ ಇರಲ್ಲ. ಆದರೆ ಇದನ್ನೆಲ್ಲ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮೆಲ್ಲರಿಗೂ ಇದೆ. ಏನಂತೀರಿ? ಅಷ್ಟೇ.
ಅದು ಅಷ್ಟೇ ಕೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಚೆನ್ನಾಗಿರಬೇಕು, ಎಲ್ರೂ ಅವರ ದಾರಿನಲ್ಲಿ ಎಲ್ಲ ಒಂದು ಒಳ್ಳೆ ದಾರಿನಲ್ಲಿ ನಡೀತಾ ಇದ್ದೀರಿ, ಮಾಡ್ತಾ ಇದ್ದೀರಿ. ಅದೇ ಥರ ನಡೆಸ್ಕೊಂಡು ಹೋಗಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋದಿದ್ದಾಗ ಸಾಧಿಸಿ, ಒಳ್ಳೆ ಕೆಲಸಗಳನ್ನು ಮಾಡಿ. ಅದಕ್ಕಿಂತ ನಾವು ಇನ್ನೇನು ಕೊಡೋಕ್ಕಾಗಲ್ಲ. ಸಮಾಜಕ್ಕೆ ನಾವು ಒಳ್ಳೆತನ ಏನಿದೆಯೋ ಅದನ್ನು ಕೊಡಬೇಕಷ್ಟೆ ಯಾವಾಗ. ಅದೇ ನಾನು ಕೇಳ್ಕೊಳ್ಳೋದು. ಸರಿ ಅಮ್ಮ, ನಮ್ಮ ಮೂಸೂರು ನಿಂತೋದ್ರುವೆ ನಮ್ಮ ಮಕ್ಕಳನ್ನ ನಡೆಸ್ಕೋಬೇಕು ಆ ಥರ ಇದೀವಿ ಮೇಡಮ್. ನಾವು ನಮ್ಮ ಮೂಸೂರು ನಿಂತೋದ್ರುವೆ ನಮ್ಮ ಮಕ್ಕಳು ಅದೇ ಥರ ಇರ್ತೀವಿ ಮೇಡಮ್. ಆಯ್ತು ಮೇಡಮ್, ಆ ನಂಬಿಕೆ ನನಗಿದೆ. ಸರಿ ಮೇಡಮ್, ಆಯ್ತಾ? ಎಲ್ಲರೂ ದೇವರು ಒಳ್ಳೇದು ಮಾಡಲಿ. ಯಾವತ್ತುವೆ ನಮ್ಮ ಬಾಸ್ನ ನಾವು ಯಾವತ್ತು ಬಿಟ್ಕೊಡಲ್ಲ ಮೇಡಮ್, ಯಾವತ್ತೂ ಬಿಟ್ಕೊಡಲ್ಲ. ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಸರಿ ಮೇಡಮ್, ಅವರ ಆಶೀರ್ವಾದ ನಮ್ಮನ್ನ ರಕ್ಷಣೆ ಮಾಡೋದು. ಸರಿ ಮೇಡಮ್. ಆಯ್ತಾ?